ಇದಕ್ಕೆ ಒಂದು PPF ಮಾಡ್ಸಕ್ಕೆ ಹೋಗ್ತೀನಿ ಅಂದ್ಕೊಳ್ಳಿ, ಇಲ್ಲ ಅಂದ್ರೆ 7-8 ಸಾವಿರ ಕೇಳ್ತಾರೆ. ಈ ಟ್ಯಾಂಕ್ ಕಾಸ್ಟೇ ಬರಲ್ಲ ನಿಮಗೆ. ಅದು ಈ ಟ್ಯಾಂಕ್ ಕಾಸ್ಟ್ ಬಂದ್ಬಿಟ್ಟೆ ನಿಮಗೆ 3,000. ಮೇಜರ್ ಥಿಂಗ್ನ ನಾನು ಇದರಲ್ಲಿ ಕವರ್ ಮಾಡೋದೇನಿದೆ ಅಂದರೆ, ನಾನು ಇನ್ನೂ ಯಾವುದೇ ರೀತಿಯಾದಂಥ PPF ಮಾಡಿಸಿಲ್ಲ, ಮಾಡ್ಸೋಕ್ಕೂ ಹೋಗೋದಿಲ್ಲ. ಏನಕ್ಕೆ ಅಂತಂದರೆ, ನೀವು ಯಾವುದೇ ಒಂದು ಬೈಕ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಅದು ವರ್ತಾಗಿರ್ಬೇಕು. ಯಾವುದೇ ಒಂದು ಗಾಡಿನ ತೊಗೊತೀರಾ ಅಂದರೆ ನಿಮ್ಮ ಹೆಡ್ತಿನ ಎಷ್ಟು ಪ್ರೀತಿಸ್ತೀರೋ ಅದೇ ರೀತಿ ನಿಮ್ಮ ಗಾಡಿನ ಪ್ರೀತಿಸಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ದ ನೇಮ್ ಈಸ್ ಲೋಕೇಶ್ ಎಸ್ ಯೂಟ್ಯೂಬ್ ಚಾನಲ್. ಎಲ್ಲಪ್ಪ ಹೋಗ್ಬಿಟ್ಟಿದೆ ಇಷ್ಟು ದಿವಸ ಅಂತಂದರೆ, ಹಂಗೆ ಅವಾಗವಾಗ ಕಾಣೆ ಆಗ್ತಾ ಇರ್ತೀವಿ, ಅವಾಗವಾಗ ಪ್ರತ್ಯಕ್ಷ ಆಗ್ತಾ ಇರ್ತೀವಿ. ಏನಪ್ಪ ಚೆನ್ನಾಗಿದೆ, ಯಾಕೆ ಡಲ್ ಆಗಿದೆಯಾ? MT-15 ಬೈಕ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಇದು ಬೇರೆ ಯಾರ್ದು ಅಲ್ಲ, ನಂದೇನೆ. ತೊಗೊಂಡಾದೇ ಒಂದು 5-6 ತಿಂಗಳಾಯಿತು. ಬನ್ನಿ ಇದ್ರದ್ದು ಸ್ಪೆಕ್ಸ್, ಫ್ಯೂಚರ್ಸ್ ಏನಿದೆ, ಮತ್ತು ಎಷ್ಟು ಮೈಲೇಜ್ ಕೊಡುತ್ತೆ, ಯೂಸರ್ ರಿವ್ಯೂ ಹೇಗಿದೆ, ಫಸ್ಟ್ ಸರ್ವಿಸ್ ಇಂಪ್ರೆಷನ್ನು ಎಲ್ಲ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡೋಣ. ಸೊ ನೋಡ್ತಿದ್ದೀರಲ್ಲ, MT-15 ಬೈಕ್ ಇದು. ಸೊ ಇದು ಬಂದುಬಿಟ್ಟು ಸೇಮ್ ಆ್ಯಸ್ ಇಟ್ ಈಸ್ 155 cc ಸೇಮ್ R15 R15 ಎಲ್ಲ ಏನು CC ಬರುತ್ತೋ ಸೇಮ್ ಅದೇ CCನೇ. ಯಮಹಾದವರು ಇದೊಂದು CCನ ಹಾಕೊಂಡು ಉಜ್ಜಾಡ್ತವ್ರೆ ಯಾವ ಲೆವೆಲ್ಗೆ ಅಂದರೆ, ಎಲ್ಲದಕ್ಕೂ ಬಾಡಿ ಚೇಂಜು, ಚಾಸಿ ಚೇಂಜು, ಇಂಜಿನ್ ಮಾತ್ರ ಸೇಮು. ಸ್ಪೆಕ್ಸ್ ಎಲ್ಲ ಆ್ಯಸ್ ಇಟ್ ಈಸ್ ಯಮಹಾ R15 V4M ಕಾರ್ಬನ್ ಫೈಬರ್ ಎಡಿಷನ್ ಏನಿದೆಯೋ ಸೇಮ್ ಅದೇ ಫ್ಯೂಚರ್ಸೇ ಇದರಲ್ಲೂ ಇರೋದು. ಇನ್ನು ಓಡೋಮೀಟರಿಂದ ಹಿಡಿದು ಎಲ್ಲ ಕೂಡ ಚೇಂಜ್ ಆಗಿದೆ. ಇದು ಮಾಡಲ್ ಯಾವುದು ಅಂತ ಅಂದರೆ, MT-15 ಡಿಲಕ್ಸ್ V2 ಅಂತ ಅಂದ್ಬಿಟ್ಟು ಮಾಡಲ್ಲು. ಇದು MT-15 ಟಾಪ್ ಎಂಡು. ಆ್ಯಂಡ್ ಈ ಕಲರ್ಗೆ ವೆಯ್ಟಿಂಗ್ ಪೀರಿಯಡ್ ಬಂದುಬಿಟ್ಟು 1 month ನಾನು ವೆಯ್ಟ್ ಮಾಡಿ. ಇದು ಗೊತ್ತಲ್ಲ, ಸಿಂಗಲ್ ಸಿಲಿಂಡ್ರು 155 cc. ಇನ್ನು ನಿಮಗೆ ಫ್ರಂಟಿಗೆ ಬರೋದಾದರೆ ನಿಮಗೆ 282 NM ಡಿಸ್ಕ್ ಬರುತ್ತೆ. ಹಂಗೆ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಡಬಲ್ ಪಿಸ್ಟನ್ ಸಿಲಿಂಡರ್ ಬ್ರೇಕ್ ಸಿಸ್ಟಮ್ ಬರುತ್ತೆ. 180 NM ಡಿಸ್ಕ್ ಬರುತ್ತೆ. ಹಂಗೆ ಸಿಂಗಲ್ ಪಿಸ್ಟನ್ ಬ್ರೇಕ್ ಸಿಸ್ಟಮ್ ಬರುತ್ತೆ. ಎಲ್ಲ ಬೈ ಬ್ರೇಕ್ ಕೂಡ ಆಗಿರುತ್ತೆ. ಬ್ರೇಕಲ್ಲಿ ಕಾಂಪ್ರಮೈಸ್ ಇಲ್ಲ, ಟಾಪ್ ನಾಚ್ ಬ್ರೇಕಿಂಗ್ ಸಿಸ್ಟಮ್ ಇದೆ. ಇನ್ನು ಹೆಡ್ಲೈಟ್ ಅಂತ ಬಂದರೆ ಫೋಕಸ್ ಎಲ್ಲ ಚೆನ್ನಾಗೇ ಇದೆ. ಇನ್ನು ನೈಟ್ ಹೊತ್ತು ನಿಮಗೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಇದು ಹಾಗೆ ಫ್ರಂಟಲ್ಲಿ ಬಂತು ಅಂದರೆ ಶಾಕ್ ಅಬ್ಸರ್ವ್ ಬಂದುಬಿಟ್ಟು ಅಪ್ಸೈಡ್ ಡೌನು, ಇದು ಮೋನೋಸಾಕ್ ಸಸ್ಪೆನ್ಷನ್ ಅಪ್ಸೈಡ್ ಡೌನ್ ಇದೆ. ಇನ್ನು ಬ್ಯಾಕ್ ಬಂತು ಅಂತ ಅಂದ್ಬಿಟ್ರೆ ನಿಮಗೆ ಮೋನೋಸಾಕ್ ಲಿಂಕ್ ಸಸ್ಪೆನ್ಷನ್ ಅಂತ ಬರುತ್ತೆ. ಇದು ಇವಾಗಿನ ಎಕ್ಸ್ಪಲ್ಸ್ 210 ಏನಿದೆಯಲ್ಲ, ಸೇಮ್ ಎಕ್ಸ್ಪಲ್ಸ್ 210 R15 V4M ಏನು ಬರುತ್ತೋ ಅದೇ ಸಸ್ಪೆನ್ಷನ್ನೇ ಇದರಲ್ಲೇ ಇರೋದು. ಏನಪ್ಪ ಅಂತಂದರೆ ಸಸ್ಪೆನ್ಷನ್ ಮೂವ್ಮೆಂಟ್ನ ಚೇಂಜ್ ಮಾಡಿರ್ತಾರೆ ಅಷ್ಟೇ. ಇದರಲ್ಲಿ ಹಾರ್ಡ್ ಇರುತ್ತೆ, ಅದರಲ್ಲಿ ಎಕ್ಸ್ಪಲ್ಸಲ್ಲೆಲ್ಲ ಸಸ್ಪೆನ್ಷನ್ ಸಾಫ್ಟ್ ಬರುತ್ತೆ. ಇನ್ನು ನಿಮಗೆ ಇದರ ರಿವ್ಯೂ ಎಂತ ಕೊಡ್ತಾ ಇದ್ದೀನಿ, ನೀನು ಎಂತಕ್ಕೆ ಈ ಗಾಡಿ ತೊಗೊಂಡೆ ಅಂತ ನನ್ನ ಕೇಳಿದ್ರೆ, ಮೇಯ್ನ್ ಬಂದುಬಿಟ್ಟು ನಾವು ತುಂಬ ಈ ಬೆಂಗಳೂರಲ್ಲೆಲ್ಲೂ ನಾವು ಜಾಸ್ತಿ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ. ಮೇಯ್ನ್ ನನಗೆ ಬೇಕಾಗಿರೋದು ಸಿಟಿ ಕಮ್ಯೂಟು, ಆಫೀಸ್ ಕಮ್ಯೂಟು. ಇದರಲ್ಲಿ ಲಾಂಗ್ ರೈಡ್ ಹೋಗೋದಕ್ಕೆ ಆಗೋದಿಲ್ಲ ಅಂತಲ್ಲ, ಆರಾಮಾಗೆ ಲಾಂಗ್ ರೈಡ್ ಕೂಡ ಮಾಡ್ಬೋದು. ಆ್ಯಂಡ್ ಪಿಲಿಯನ್ಗೆಲ್ಲ ನಾಟ್ ಕಂಫರ್ಟೇಬಲ್. ದೇವರಣೆ ಪಿಲಿಯನ್ಗೆ ಇದೆಲ್ಲ ಸೆಟ್ ಆಗೋಲ್ಲ. ಸಿಂಗಲ್ ಸೀಟರ್ ಆದರೆ ಆರಾಮಾಗಿ, ಸೋಲೋ ಟ್ರಿಪ್ಪು ರೈಡ್ ಆದರೆ ಆರಾಮಾಗಿ ಮಾಡ್ಬೋದು ಈ ಗಾಡಿಯಲ್ಲಿ. ಇನ್ನು ನೀನು ಎಂತಕ್ಕೆ ಈ ಗಾಡಿ ಪರ್ಚೇಸ್ ಮಾಡಿದೆ ಅಂತ ಕೇಳ್ತೀರಾ ಅಂದರೆ, ಇನ್ನು ಹೇಳಿದ್ನಲ್ಲ ಮಾಮೂಲಿ, ನನಗೆ ಸಿಟಿ ಕಮ್ಯೂಟಿಗೆ ಬೇಕಿತ್ತು ಆ್ಯಂಡ್ ಇಂಜಿನ್ ರಿಲಯಬಿಲಿಟಿ ಬೇಕಿತ್ತು. ನಾನು ಇವಾಗ ಯಾವುದೇ ಒಂದು ಬೈಕ್ ತೊಗೊತೀನಿ ಅಂದರೆ ಶೋರೂಮ್ಗೂ ಮನೆಗೂ ಓಡಾಡೋದಕ್ಕಾಗಲ್ಲ. ಸೊ ಆ ರಿಲಯಬಿಲಿಟಿ ನನಗೆ ಯಮಹದ ಕಡೆಯಿಂದ ಅಶ್ಯೂರೆನ್ಸ್ ಇದೆ. ಯಾಕಂದರೆ ಯಮಹಾ ಇಂಜಿನ್ಸ್ ಎಲ್ಲ ನಿಮ್ಗೆ ಗೊತ್ತು, 1 ಲಕ್ಷ 1.5 ಲಕ್ಷ ಹೊಡೆದ್ರು ಏನು ಬೋರ್ಗಂತೂ ಬರೋದಿಲ್ಲ. ನಿಮ್ಗೆ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಗಾಡಿ ಇಂಜಿನ್ ಡಿಸೈಡ್ ಆಗಿರುತ್ತೆ. ಸೊ ಯಾವಾಗ ಬೇಕಂದ್ರೆ ಅವಾಗ ಗಿಯರ್ ಶಿಫ್ಟ್ ಮಾಡೋದು, ಯಾವಾಗ ಬೇಕಂದರೆ ಅವಾಗ ರೇವ್ ಮಾಡೋದು, ಆ ಇಂಜಿನ್ ಹಾಳು ಮಾಡ್ಕೊಳೋದನ್ನ ಯಾವುದೇ ಕಾರಣಕ್ಕೂ ಮಾಡ್ಕೊಳೋದಕ್ಕೆ ಹೋಗ್ಬಿಡಿ. ಯಾವುದೇ ಒಂದು ಗಾಡಿನ ತೊಗೊತೀರಾ ಅಂದರೆ ನಿಮ್ಮ ಹೆಡ್ತಿನ ಎಷ್ಟು ಪ್ರೀತಿಸ್ತೀರೋ ಅದೇ ರೀತಿ ನಿಮ್ಮ ಗಾಡಿನ ಪ್ರೀತಿಸಿ. ನನ್ನ ಓನರ್ಶಿಪ್ ರಿವ್ಯೂ ಜೊತೆ ಈ ಗಾಡಿಯಲ್ಲಿ ಏನೇನು ಫ್ಯೂಚರ್ ಇದೆ, ಏನೇನು ಅಪ್ಗ್ರೇಡ್ ಮಾಡಿದ್ದಾರೆ V2 ಡಿಲಕ್ಸ್ನ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಓಡೋ ಕನ್ಸೋಲ್, ಮೀಟರ್ ಕನ್ಸೋಲ್ ಬಗ್ಗೆ ಮಾತಾಡೋಣ. ನೋಡ್ತಿರಲ್ಲ, ಈ ಥರ ಓಡೋ ಸಿಸ್ಟಮ್ ಇದೆ. ಅಂದರೆ ಲಾಸ್ಟ್ ನನ್ನ ಫ್ರೆಂಡ್ ಬೈಕ್ ರಿವ್ಯೂ ಮಾಡಿದ್ದೆ ಗೊತ್ತಾ ನಿಮಗೆ, ಯಮಹಾ R15 V4M, ಸೇಮ್ ಅದೇ ರೀತಿ ಎಲ್ಲ ಬಟನ್ ಸಿಸ್ಟಮ್ಸ್ ಚೇಂಜ್ ಆಗಿದೆ. ಇನ್ನು ಮೀಟರ್ ಕನ್ಸೋಲಲ್ಲಿ ನಿಮಗೆ ಡಾಟಾ ಮಾಮೂಲಿ ಸೆಟ್ಟಿಂಗ್ಸು, ವೆದರ್ ರಿಪೋರ್ಟು, ನೋಟಿಫಿಕೇಷನ್ಸು, ನ್ಯಾವಿಗೇಷನ್ಸು, ಮ್ಯೂಸಿಕ್ಕು, ಇದಕ್ಕೆಲ್ಲ ನಿಮ್ಮ ಮೊಬೈಲಲ್ಲಿ ಯಮಹಾ ವೈ ಕನೆಕ್ಟ್ ಅಂತ ಅಪ್ಲಿಕೇಶನ್ಸ್ ಇರುತ್ತೆ. ಅದನ್ನು ಬ್ಲೂಟೂತ್ ಮೂಲಕ ನೀವು ಕನೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಗೆ ಇಲ್ಲೆಲ್ಲ ಗೊತ್ತಾಗುತ್ತೆ. ಇನ್ನು ಇದೆಲ್ಲ ಡಿಸ್ಪ್ಲೇ ಸೆಟ್ಟಿಂಗ್ಸು, ಕ್ಲಾಕ್ ಸೆಟ್ಟಿಂಗ್ಸು, ಯೂನಿಟ್ಟು ಎಲ್ಲ ಇದರಲ್ಲಿ ತೋರಿಸುತ್ತೆ. ಇನ್ನು ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ. ಟ್ರ್ಯಾಕ್ಷನ್ ಕಂಟ್ರೋಲ್ ಬಂದುಬಿಟ್ಟು ಗೊತ್ತಲ್ಲ ನಿಮಗೆ, ವೀಲ್ ಯಾವುದೇ ರೀತಿ ಸ್ಕಿಡ್ ಆಗೋದಕ್ಕೆ ಬಿಡೋದಿಲ್ಲ. ಇದು ಮೇಯ್ನ್ ಏನಪ್ಪ ಅಂತಂದರೆ ಡೆಲ್ಟಾ ಬಾಕ್ಸ್ ಜಾಸ್ತಿ ಒಳ್ಳೆ ಗ್ರಿಪ್ ಇರುತ್ತೆ ನಿಮಗೆ ಗಾಡಿ ಓಡಿಸೋದಕ್ಕೆ. ಆ್ಯಂಡ್ ಮೇಯ್ನ್ ಇದರಲ್ಲಿ ಈ ಗಾಡಿಯಲ್ಲಿ ಗ್ರಿಪ್ಪು ಅಂತಂದರೆ ಇದರ ಸಸ್ಪೆನ್ಷನ್ಗಳು ಅಪ್ಸೈಡ್ ಡೌನ್ ಸಸ್ಪೆನ್ಷನ್ ಇದ್ದರೆ
ತುಂಬ ಸ್ಟೆಬಿಲಿಟಿ ಇರುತ್ತೆ ನಿಮಗೆ ಗಾಡಿ ಓಡಿಸೋದಕ್ಕೆ. ಇನ್ನು ಸ್ಪೆಕ್ಸ್ ಫೀಚರ್ಸ್ ಅಂತ ಏನಿಲ್ಲ, ಇಷ್ಟೇ. ಸೊ ಇನ್ನು ಈ ಗಾಡಿಯ ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು ನಿಮಗೆ 170 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ನಾನು ಈ ಗಾಡಿನಾಗಲೇ ತೊಗೊಂಡು 5-6 ತಿಂಗಳಾಗಿರೋದ್ರಿಂದ ನಾನು ಹತ್ತತ್ರ 5446 ಕಿಲೋಮೀಟರ್ಸ್ ರನ್ ಮಾಡಿದ್ದೀನಿ. ಫಸ್ಟ್ ಸರ್ವೀಸು ಆಗಿದೆ, ಇನ್ನು ಸೆಕೆಂಡ್ ಸರ್ವೀಸು ಆಗಿದೆ. ಇನ್ನು ಸರ್ವೀಸ್ದು ಎಕ್ಸ್ಪೀರಿಯೆನ್ಸ್ ಅಂತ ಹೇಳಬೇಕು ಅಂತಂದರೆ ತುಂಬಾ ಚೆನ್ನಾಗಿತ್ತು, ಯಾವುದೇ ರೀತಿಯಾದಂಥ ಇದಿಲ್ಲ. ಇನ್ನು ಈ ಗಾಡಿ ನಿಮಗೆ ಇವಾಗ 200cc 300cc ಅಥವಾ 400cc 500cc ಬೈಕ್ ಯಾರ್ಯಾರು ಓಡಿಸಿದಿರೋ ಅವ್ರಿಗೆಲ್ಲ ಸ್ವಲ್ಪ ಪವರ್ ಕಮ್ಮಿ ಅಂತ ಅನ್ನಿಸ್ಬೋದು. ಇನ್ನು ಈ ಕಾಲೇಜ್ ಹುಡುಗರಿಗೆ, ಬೈಕ್ ಕಲಿಯೋರಿಗೆ, ಬೈಕ್ ಕಲಿತು ಇನ್ನು ಹೊಸಬ್ರಾಗಿರ್ತಾರಲ್ಲ ಅಂಥವ್ರಿಗೆಲ್ಲ ಈ ಬೈಕ್ ಬೆಸ್ಟ್ ಸೂಟ್ ಆಗುತ್ತೆ. ಇನ್ನು ಸಿಟಿ ರೈಡ್ ಮಾಡೋರಿಗೆ ಚೆನ್ನಾಗಿದೆ ಬೈಕ್ ಬಗ್ಗೆ ಹೇಳಬೇಕು ಅಂತಂದರೆ. ಇನ್ನು ಇದರಲ್ಲಿ ಮೇಜರಾಗಿ ಅಪ್ಗ್ರೇಡ್ ಆಗಿರೋದು ಅಂದರೆ ಇಂಡಿಕೇಟರ್ಸ್ ಅಪ್ಗ್ರೇಡ್ ಆಗಿದೆ. ಇನ್ನು ನಾನು ಹಾಕ್ಸಿರೋಂಥ ಆಕ್ಸೆಸರಿ ಬಂತು ಅಂದರೆ ಇದು ನಂಬರ್ ಪ್ಲೇಟ್ ಫ್ರೇಮು. ಇದು ನಾನು ಕೇರಳದಿಂದ ತರಿಸ್ಕೊಂಡಿರೋದು, ಆರ್ಟ್ ಕ್ರಾಫ್ಟ್ ಅಂತ ಯಾವುದೋ ವೆಬ್ಸೈಟಿಂದ ಬುಕ್ ಮಾಡಿ ತರಿಸ್ಕೊಂಡಿದ್ದು. 1400 ಚೇಂಜ್ ಏನೋ ಆಗಿತ್ತು. ಇನ್ನು ಇವ್ರ ಶೋರೂಮಲ್ಲಿ ಕೊಡೋ ಅಂಥದ್ದು ಅಂತೂ ನಾವಂತೂ ಬಿಟ್ಟು ಪ್ರಮೋಷನ್ ಮಾಡ್ದಂಗಿರುತ್ತೆ ಆ ಫ್ರೇಮ್ಗಳಿಗೆ, ಆ ಥರ ಕೆಟ್ಟದಾಗಿರುತ್ತೆ. ಇನ್ನು ಮೇನ್ ಬಂದುಬಿಟ್ಟು ರೇಡಿಯೇಟರ್ ಗಾರ್ಡ್ ಇದೊಂದು ಹಾಕ್ಸಿದ್ದೀನಿ. ಇನ್ನು ಬ್ಯಾಕ್ ಬಂತು ಅಂತಂದರೆ ಬ್ಯಾಕ್ ಕ್ಯಾರಿಯರು ಸದ್ಯಕ್ಕೆಲ್ಲೂ ಹೊರಗಡೆ ಹೋಗಲ್ವಲ್ಲ ಅಂತ ಅಂದ್ಬಿಟ್ಟು ಬಿಚ್ಚಾಕಿದ್ದೀನಿ. ನೋಡೋದ್ರಲ್ಲ ಸೌಂಡ್ ಹೇಗಿತ್ತು ಅಂತ ಅಂದ್ಬಿಟ್ಟು, ಕ್ಲಾಸಿ ಸೌಂಡು. ಇನ್ನು ಇದಕ್ಕೆ ಯಾವುದೇ ರೀತಿಯಾದಂಥ ನಾವು ಎಕ್ಸಾಸ್ಟ್ ಹಾಕ್ಸೋಕ್ಕೆ ಹೋಗ್ಬಾರ್ದು. ಯಾಕಂತಂದರೆ ಸಿಂಗಲ್ ಸಿಲಿಂಡ್ರು ಹಬ್ಬ ಅಂದರೆ ನಿಮ್ಗೆ ಏನು ಡಿಫ್ರೆನ್ಸ್ ಸಿಕ್ಬಿಡುತ್ತೆ ಇದರಲ್ಲಿ. ಸಿಂಗಲ್ ಸಿಲಿಂಡ್ರ್ ಆಗಿರೋದ್ರಿಂದ ಈ ಖಾಲಿ ಡಬ್ಬನ ಬಡ್ದಾಗ ಸೌಂಡ್ ಬರುತ್ತಲ್ಲ, ಟಪ್ಪು 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 ಅಂತ ಆ ರೀತಿ ಬರುತ್ತೆ. ಸೊ ಆ ಸೌಂಡ್ಸ್ ಎಲ್ಲ ತುಂಬ ಕೆಟ್ಟದಾಗೂ ಇರುತ್ತೆ ಕೇಳೋದಕ್ಕೆ. ಕೆಲವರೆಲ್ಲ R15ಗೆಲ್ಲ ಹಾಕಿಸ್ಕೊಂಡು ಓಡಾಡ್ತಾರೆ, ಅದೆಲ್ಲ ನಾನು ರೆಕಮೆಂಡ್ ಮಾಡಲ್ಲ. ಸೊ ಆ್ಯಸ್ ಇಟ್ ಈಸ್ ಸ್ಟಾಕ್ ಏನಿರುತ್ತೋ ಇಂಥ ಬೈಕ್ಗಳಿಗೆ ಅದನ್ನು ಮಾಡಬೇಕು. ಇನ್ನು ಮೇಜರ್ ಥಿಂಗ್ನ ನಾನು ಇದರಲ್ಲಿ ಕವರ್ ಮಾಡೋದೇನಿದೆ ಅಂದರೆ, ನಾನು ಇನ್ನು ಯಾವುದೇ ರೀತಿಯಾದಂಥ PPF ಮಾಡಿಸಿಲ್ಲ, ಮಾಡ್ಸೋಕ್ಕೂ ಹೋಗೋದಿಲ್ಲ. ಏನಕ್ಕೆ ಅಂತಂದರೆ, ನೀವು ಯಾವುದೇ ಒಂದು ಬೈಕ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಅದು ವರ್ತಾಗಿರಬೇಕು. ಇವಾಗ ಇದಕ್ಕೆ ಒಂದು PPF ಮಾಡ್ಸೋಕೆ ಹೋಗ್ತೀನಿ ಅಂದ್ಕೊಳ್ಳಿ, ಇಲ್ಲ ಅಂದರೂ 7-8 ಸಾವಿರ ಕೇಳ್ತಾರೆ. ಈ ಟ್ಯಾಂಕ್ ಕಾಸ್ಟೇ ಬರೋಲ್ಲ ನಿಮಗೆ. ಅದು ಈ ಟ್ಯಾಂಕ್ ಕಾಸ್ಟ್ ಬಂದುಬಿಟ್ಟೆ ನಿಮ್ಗೆ 3,000. 7-8 ಸಾವಿರಕ್ಕೆ ಇನ್ನೊಂದು 1,000 ಹಾಕ್ಬಿಟ್ಟು ನಾವು 2 ಟ್ಯಾಂಕ್ ತೊಗೊಬೋದಲ್ಲ. ಮಾಡ್ಸೋದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಬಟ್ ಯಾವ ಗಾಡಿಗೆ ಮಾಡಿಸ್ಬೇಕು, ಯಾವ ರೀತಿಯಾದಂಥ ವೆಹಿಕಲ್ಗಳಿಗೆ ಮಾಡಿಸ್ಬೇಕು, ಸೊ ನಿಮ್ಮ ಬಂಡವಾಳ ಎಷ್ಟಿದೆ ಅದು ಮೇಜರ್ ಮ್ಯಾಟ್ರ್ ಆಗೋದು, ಓಕೆನಾ. ಸೊ ನೀವು ಸಿಕ್ಕ ಬಗ್ಗಿದ್ದ ಗಾಡಿಗೆಲ್ಲ ತೊಗೊಂಡು PPF ಮಾಡಿಸ್ತೀರಾ ಅಂದರೆ ಇದನ್ನ ಯಾರು ತಲೆ ಇದೆ ಅಂತ ಹೇಳೋದಿಲ್ಲ ಯಾರು, ಓಕೆನಾ. ಅಷ್ಟೇ. ಇನ್ನು ನನ್ನ ಯೂಸರ್ ಎಕ್ಸ್ಪೀರಿಯೆನ್ಸ್ ಬಂದುಬಿಟ್ಟು ಅದೇ ಗಾಡಿ ಅಂತೂ ತುಂಬ ಸ್ಮೂತಾಗಿದೆ. ಮೇಯ್ನ್ ಏನಪ್ಪ ಅಂತಂದರೆ, ನಿಮಗೆ ಇದರಲ್ಲಿ ಕ್ವಿಕ್ ಶಿಫ್ಟರ್ ಇಲ್ಲ, ಏನಿಲ್ಲ, ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಬರೋದು ಇದರಲ್ಲಿ. ಸೊ ಹಾಗಾಗಿ ಗೇರ್ ಸ್ವಲ್ಪ ಎಲ್ಲೋ ಒಂದೊಂದು ಕಡೆ ಹಾರ್ಡ್ ಅಂತ ಅನಿಸುತ್ತೆ. ನೀವು ಲೋ RPM ಅಲ್ಲೆಲ್ಲ ಗೇರ್ ಚೇಂಜ್ ಮಾಡೋಕ್ಕೆ ಹೋಗಲೇಬಾರ್ದು ಯಾವುದೇ ಕಾರಣಕ್ಕೂ. ಇದೊಂದು ಯಾವಾಗಲೂ ಮೈಂಡಲ್ಲಿ ಇಟ್ಕೊಳ್ಳಿ. ಮಿನಿಮಮ್ 4000 RPM ಅಲ್ಲಿ ನೀವು ಗೇರ್ ಚೇಂಜ್ ಮಾಡಿದ್ರೆ ನಿಮಗೆ ಒಳ್ಳೆ ಮೈಲೇಜ್ ಕೂಡ ಸಿಗುತ್ತೆ, ಇಂಜಿನ್ ರಿಲಯಬಿಲಿಟಿನೂ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಇನ್ನು ಸರ್ವಿಸ್ ಅಂತೂ ಆನ್ ಟೈಮ್ ಮಾಡಿಸ್ಕೊಳ್ಳಿ. ಸೊ ಇದು ನನ್ನ ಯೂಸರ್